11ನೇ ಅಧ್ಯಾಯ 42ನೇ ಶ್ಲೋಕ. ಯಚ್ಚಾಪಹಾಸಾರ್ಥಮಸತ್ಕೃತೋಸಿ ವಿಹಾರಶಯ್ಯಾಸನ ಭೋಜನೇಶು ಏಕೋ ತವಾಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಾಮಹಮಪ್ರಮೇಯಂ. ಯತ್ ಚ ಅಪಹಾಸಾರ್ಥಂ ಅಸತ್ಕೃತಃ ಅಸಿ ವಿಹಾರಶಯ್ಯಾ ಆಸನ ಭೋಜನೇಶು. ವಿಹಾರಶಯ್ಯಾಸನ ಭೋಜನೇಶು ಒಂದೇ ಶಬ್ದ. ಏಕಃ ಅಥ ಏಕಃ ಅಥವಾ ಅಥವಾ ಅಂತ ಬಿಡಿಸ್ಕೊಳ್ಬೇಕು. ಏಕಃ ಅಥವಾ ಅಪಿ ಅಚ್ಯುತ ತತ್ ಸಮಕ್ಷಂ ತತ್ ಕ್ಷಾಮಯೇ ತ್ವಾಂ ಅಹಂ ಅಪ್ರಮೇಯಂ. ಹಿಂದೆ ಅರ್ಜುನನಿಗೆ ಕೃಷ್ಣನ ಪರಮಾದ್ಭುತವಾದಂತಹ ರೂಪ ಕಂಡದ್ದರಿಂದಾಗಿ ಕ್ಷಮೆ ಕೇಳ್ತಾ ಇದ್ದಾನೆ. ಈಗಾಗಲೇ ಹಿಂದೆ ಬಂತು, ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ. ಹೇ ಕೃಷ್ಣ, ಹೇ ಯಾದವ, ಹೇ ಸಖೇತಿ, ನಿನ್ನ ಮಹತ್ವ ಅಜಾನತ ಮಹಿಮಾನಂ ತವೇದಂ. ನಿನ್ನ ಮಹತ್ವ ಗೊತ್ತಾಗದೆ ನಾನು ನಿನ್ನ ಸ್ನೇಹಿತ ಅನ್ಕೊಂಡ್ಬಿಟ್ಟೆ. ಆ ಸ್ನೇಹಿತನ ಸಲಿಗೆಯಿಂದನೇ ಕೃಷ್ಣ ಅಂತ ಕರೆದೆ, ಯಾದವ ಅಂತ ಎಲ್ಲ ಕರೆದೆ, ಅದೆಲ್ಲ ಕ್ಷಮಸಪ್ಪ ಕೃಷ್ಣ ಅಂತ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯಚ್ಚ ಅಪಹಾಸಾರ್ಥಂ, ಸಾಮಾನ್ಯವಾಗಿ ಸ್ನೇಹಿತರು ಒಟ್ಟಿಗೆ ಆಟ ಪಾಠಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬರನ್ನೊಬ್ಬರು ಅಪಹಾಸ್ಯ ಮಾಡುವಂಥದ್ದು ಅಲ್ವಾ? ಕ್ರೀಡೆಯ ಸಂದರ್ಭದಲ್ಲಿ, ಪಾಠದ ಸಂದರ್ಭದಲ್ಲಿ, ಊಟದ ಸಂದರ್ಭದಲ್ಲಿ, ಆ ಹುಡುಗಾಟಿಕೆಯ ವಯಸ್ಸು ಅಂತ ಏನಿರುತ್ತೆ ಆ ಸಂದರ್ಭದಲ್ಲಿ ಒಬ್ಬರನ್ನು ಒಬ್ಬರು ಅಪಹಾಸ್ಯ ಮಾಡೋದು ಇದೆಲ್ಲ ಸಹಜವಾಗಿರುವಂಥದ್ದು. ಹಾಗಾಗಿ ನಾನು ನನ್ನಂತೆಯೇ ನೀನು ಅಂತ ಅನ್ಕೊಂಡು, ನಮ್ಮಂತೆಯೇ ಒಬ್ಬ ಸಾಮಾನ್ಯ ವ್ಯಕ್ತಿ ಅನ್ಕೊಂಡು ಅಪಹಾಸ್ಯಗಳನ್ನು ಎಷ್ಟೋ ಮಾಡಿದ್ದೇನೆ. ಅಪಹಾಸಾರ್ಥಂ ಅಸತ್ಕೃತೋಸಿ. ಅಪಹಾಸ ಮಾಡುವಾಗ, ಒಬ್ಬರಿಗೊಬ್ಬರು ಹಾಸ್ಯ ಮಾಡುವಾಗ ಗೌರವ ಕೊಡೋದಿಲ್ಲ ಅಲ್ವಾ? ಅಲ್ಲಿ ನಿನಗೆ ಅಗೌರವಗಳನ್ನು ತೋರಿದ್ದೇನೆ. ಅಸತ್ಕೃತ ಅಸಿ. ಸತ್ಕೃತ ಅಂದ್ರೆ ಸತ್ಕಾರ ಮಾಡಲ್ಪಟ್ಟಿದ್ದೀಯಾ ಅಂತ ಅರ್ಥ. ಅಸತ್ಕೃತ ಅಂತ ಹೇಳಿದ್ರೆ ಅಸತ್ಕಾರ. ಅಸತ್ಕಾರಕ್ಕೆ ನೀನು ಒಳಗಾಗಿದ್ದೀಯ. ಅಸತ್ಕಾರವನ್ನು ನಾನು ಮಾಡಿದ್ದೇನೆ ಅಂದ್ರೆ ಸತ್ಕಾರ ಮಾಡಬೇಕಾಗಿರ್ತಕ್ಕಂತಹ ನಿನಗೆ ನಾನು ಅಸತ್ಕಾರವನ್ನ ಮಾಡಿದ್ದೇನೆ. ಎಂತೆಂಥ ಸಂದರ್ಭದಲ್ಲಿ? ವಿಹಾರ ಅಂದ್ರೆ ಕ್ರೀಡೆ, ಆಟದ ಸಂದರ್ಭ. ಶಯ್ಯ, ಮಲಗುವ ಸಂದರ್ಭ. ಆಸನ, ಒಂದು ಕಡೆ ಕುಳಿತುಕೊಳ್ತಕ್ಕಂಥ ಸಂದರ್ಭದಲ್ಲಿ. ಭೋಜನೇಶು, ಊಟದ ಸಂದರ್ಭದಲ್ಲಿ. ಹೀಗೆ ಕ್ರೀಡೆಯ ಸಂದರ್ಭ, ಆಟ ಆಡುವಾಗ, ಮಲಗ್ತಕ್ಕಂಥ ಸಂದರ್ಭದಲ್ಲಿ. ಅಂದ್ರೆ ಮಕ್ಕಳು ಅಲ್ವಾ, ಗಮನಿಸಿದ್ರೆ ಈ ಕ್ರೀಡೆ, ಮಲಗುವ ಸಂದರ್ಭ ಅಥವಾ ಒಂದು ಕಡೆ ಕೂತಾಗ ಅಥವಾ ಊಟ ಮಾಡುವಾಗಲೇ ಮಕ್ಕಳು ಅವುಗಳ ಚೇಷ್ಟೆಯನ್ನ ಮಾಡುವಂಥದ್ದು. ಸಾಮಾನ್ಯವಾಗಿ ಪಾಠಗಳಲ್ಲಿ ಮಕ್ಕಳು ಚೇಷ್ಟೆ ಮಾಡೋದಿಲ್ಲ. ಎಷ್ಟೇ ಒಂದು 10, 12, 14, 16 ವರ್ಷದವರಾದರೂ ಕೂಡ ಅವರು ಈ ಸಂದರ್ಭಗಳಲ್ಲಿ, ಕ್ರೀಡೆಯ ಸಂದರ್ಭದಲ್ಲಿ, ಮಲಗುವ ಸಂದರ್ಭದಲ್ಲಿ, ಆಸನ, ಒಂದು ಕಡೆ ಕೂತಾಗ, ಊಟ, ಈ ಪ್ರಸಂಗಗಳಲ್ಲಿ ಒಬ್ಬರಿಗೊಬ್ಬರು ಅಪಹಾಸ್ಯ ಮಾಡೋದು, ತಮಾಷೆ ಮಾಡೋದು, ಇಂಥದ್ದೆಲ್ಲವೂ ಕೂಡ ಇರುವಂಥದ್ದು. ಹಾಗಾಗಿ ಈ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ನಾನು ಎಷ್ಟೋ ಬಾರಿ ನಿನ್ನನ್ನ ತಮಾಷೆ ಮಾಡಿದ್ದೇನೆ, ನಿನಗೆ ಕೊಡಬೇಕಾಗಿರತಕ್ಕಂಥ ಗೌರವವನ್ನು ಕೊಟ್ಟಿಲ್ಲ. ಅಂತಹ ಅಗೌರವಕ್ಕೆ ನೀನು ಅರ್ಹನಲ್ಲದೆ ಹೋದರೂ ಕೂಡ ನಿನಗೆ ಗೌರವವನ್ನು ಕೊಡದೆ ಎಷ್ಟೋ ಬಾರಿ ಅವಮಾನಗಳಾಗಿರಬಹುದು. ಹಾಗಾಗಿ ಅದೆಲ್ಲವನ್ನು ಕ್ಷಮಿಸು ಕೃಷ್ಣ ಅಂತ ಪ್ರಾರ್ಥನೆ ಮಾಡ್ತಿದ್ದಾನೆ. ಏಕಃ ಅಥವಾ ಅಪಿ ಅಚ್ಯುತ. ನೀನು ಏಕ ಶಬ್ದಕ್ಕೆ ಅನೇಕ ಅರ್ಥಗಳು. ಒಂದರ್ಥ ಏಕ ಅಂತ ಹೇಳಿದ್ರೆ ಪ್ರಧಾನ ಅಂತ ಅರ್ಥ. ಪ್ರಧಾನನಾದವನು. ನಾನೀಗ ತತ್ ಸಮಕ್ಷಂ ತತ್ ಕ್ಷಾಮಯೇ. ತತ್ ಸಮಕ್ಷಂ, ತತ್ ಅಂದ್ರೆ ತಸ್ಮಾತ್ ಅಂತ ಅರ್ಥ. ಆದ್ದರಿಂದ ಸಮಕ್ಷಂ, ಅಷ್ಣೋಹೋ ಸಮಂ ಇತಿ ಸಮಕ್ಷಂ. ನೋಡಿ, ಕನ್ನಡದಲ್ಲಿ ಸಮಕ್ಷಮದಲ್ಲಿ ಅಂತ ಪದಪ್ರಯೋಗ ಮಾಡ್ತಾರೆ ಅಲ್ವಾ? ಸಾಮಾನ್ಯವಾಗಿ ಗಮನಿಸಿ, ಮಾತಾಡಬೇಕಾರೆಲ್ಲ ನಿಮ್ಮ ಸಮಕ್ಷಮದಲ್ಲಿ ಅಂತ ಹೇಳ್ತಾರೆ. ಆದರೆ ವಸ್ತುತಃ ಅದು ತಪ್ಪು ಪದಪ್ರಯೋಗ. ಸಮಕ್ಷಮ ಅಂತ ಹೇಳೋಗಿಲ್ಲ, ನಿಮ್ಮ ಸಮಕ್ಷದಲ್ಲಿ ಅಂತ ಹೇಳ್ಬೇಕು. ಸಮಕ್ಷ ಅಂದ್ರೆ ನಿಮ್ಮ ಎದುರುಗಡೆಗೆ ಅಂತ ಅರ್ಥ. ಈಗ ಸಮಕ್ಷಮದಲ್ಲಿ ಅನ್ನೋದು ಯಾವ ಅರ್ಥದಲ್ಲಿ ಪ್ರಯೋಗ ಮಾಡೋದು? ನಿಮ್ಮ ಕಣ್ಣೆದುರುಗಡೆಯಲ್ಲೇ, ನಿಮ್ಮ ಎದುರುಗಡೆನೆ ನಾನು ಇದನ್ನ ನಿಮ್ಮ ಸಮಕ್ಷಮದಲ್ಲಿ ಮಾಡ್ತೀನಿ ಅಂತ ಹೇಳ್ತಾರೆ. ಅಥವಾ ನಿಮ್ಮ ಸಮಕ್ಷಮದಲ್ಲಿ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾರೆ. ಸಮಕ್ಷಮ ಅಂತ ಹೇಳಬಾರದು, ಅದು ಸಮಕ್ಷ. ನಿಜವಾದ ಸರಿಯಾದ ಪದಪ್ರಯೋಗ, ಕಣ್ಣಿನ ಎದುರುಗಡೆ. ಹಾಗಾಗಿ ನಿನ್ನ ಎದುರೇ ನಿಂತು ನಾನು ಕ್ಷಮೆಯನ್ನು ಕೇಳುತ್ತಿದ್ದೇನೆ. ತತ್ ಸಮಕ್ಷಂ ತತ್ ಕ್ಷಾಮಯೇ. ನಿನ್ನ ಕಣ್ಣಿನ ಎದುರುಗಡೆ ನಿಂತೆ, ನಿನ್ನ ಸಮಕ್ಷಂ ತತ್ ಪುರತಃ ಅಂತ, ನಿನ್ನ ಮುಂದೆ ನಿಂತು ಅಹಂ ಕ್ಷಮಾಪಯೇ, ನಾನು ಕ್ಷಮೆಯನ್ನು ಕೇಳುತ್ತಿದ್ದೇನೆ. ತತ್ ಕ್ಷಾಮಯೇ, ತಸ್ಮಾತ್ ಅಂತ ಅರ್ಥ. ತತ್ ಅಂದ್ರೆ ತಸ್ಮಾತ್, ಎಂಥ ಅಪರಾಧಗಳೆಲ್ಲ ನನ್ನಲ್ಲಿ ಆಗ್ಬಿಟ್ಟಿದೆ, ಅದಕ್ಕೋಸ್ಕರವಾಗಿ ನಾನು ನಿನ್ನಲ್ಲಿ ಕ್ಷಮೆಯನ್ನು ಕೇಳ್ತಾ ಇದ್ದೇನೆ.
ಕ್ಷಮಾ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನನ್ನನ್ನು ಕ್ಷಮಿಸಿ ಬಿಡು ದೇವ ಅಂತ ಹ್ಮ್ ಹೀಗೆ ಹೇಳ್ತಿದ್ದಾನೆ. ಯಾಕಂದ್ರೆ ಈ ಪಶ್ಚಾತ್ತಾಪ ಭಾವನೆಗಳಿದ್ದಾವಲ್ಲ, ಪಶ್ಚಾತ್ತಾಪ ಭಾವನೆ ಅಂದ್ರೆ ಪಶ್ಚಾತ್ತು ತಾಪ, ಪಶ್ಚಾತ್ ಅಂದ್ರೆ ತದನಂತರ, ತಾಪ ಅಂದ್ರೆ ತಪಸಂತಾಪ, ಅಯ್ಯೋ ಹೀಗೆ ಮಾಡ್ಬಿಟ್ಟಲ್ಲಪ್ಪ ಅನ್ನೋ ಭಾವನೆ ಕೆಲವೊಮ್ಮೆ ಹುಟ್ಟತ್ತೆ. ಏನೋ ಅಪರಾಧಗಳನ್ನ ಮಾಡಿದಾಗ ಆ ಭಾವನೆಯನ್ನ ಆ ವ್ಯಕ್ತಿಗಳ ಎದುರೇ ಹೊರಗೆ ಹಾಕ್ಬಿಡ್ಬೇಕು. ಆಗ ಮುಂದಿನ ಬಾಂಧವ್ಯ ಚೆನ್ನಾಗಿರತ್ತೆ ಅಲ್ವಾ. ಸುಮ್ಮನೆ ನಾವು ಆಮೇಲೆ ನಮ್ಮ ಮರ್ಯಾದೆ ಎಲ್ಲಿ ಹೋಗುತ್ತೋ ಅನ್ಕೊಂಡು ಸುಮ್ಮನೆ ನಾವು ತಪ್ಪು ಮಾಡ್ಬಿಟ್ಟೆ ಅನ್ಕೊಂಡು ಕೂತ್ರೆ ಅಥವಾ ಮತ್ತೊಬ್ಬರ ಹತ್ರ ಹೇಳ್ಕೊಂಡ್ರೆ ಅದಾಗೋದಿಲ್ಲ. ಯಾವ ವ್ಯಕ್ತಿಗೆ ನನ್ನಿಂದ ಅಪಚಾರವಾಗಿದೆಯೋ ಆ ವ್ಯಕ್ತಿಯ ಮುಂದೆ ಹೋಗಿ ನಮ್ಮ ಆ ಒಂದು ಮನಸ್ಥಿತಿಯನ್ನ ಅವನಿಗೆ ಅರ್ಥ ಮಾಡಿಸಿ, ಹೌದು ನನಗಿಂದ ತಪ್ಪಾಗಿದೆ ಅಂತ ಹೇಳ್ಕೊಂಡ್ಬಿಟ್ರೆ ಹಿಂದಿನಿಗಿಂತಲೂ ಕೂಡ ಬಹು ಗಟ್ಟಿಯಾಗಿ ಬಾಂಧವ್ಯ ಮುಂದುವರಿಯತ್ತೆ. ಹಿಂದೆ ಏನೊಂದು ಬಾಂಧವ್ಯ ಇತ್ತೋ ಅದಕ್ಕಿಂತಲೂ ದೃಢವಾದ ಬಾಂಧವ್ಯ ಬೆಳೆಯತ್ತೆ, ಬೇರೂರುತ್ತೆ. ಅದನ್ನ ಇಲ್ಲಿ ಅರ್ಜುನ ಮಾಡ್ತಾ ಇದ್ದಾನೆ. ಈ ಹಿಂದೆ ಬಾಂಧವ್ಯ ಇತ್ತು, ಆ ಬಾಂಧವ್ಯ ಅದು ಕೇವಲ ಒಂದು ಸ್ನೇಹಿತರ ಬಾಂಧವ್ಯ ಅಲ್ಲ, ಅದಕ್ಕೂ ಮಿಗಿಲಾದ ಬಾಂಧವ್ಯ ಅನ್ನೋದಕ್ಕೆ ಗೊತ್ತಾಯಿತು. ವಸ್ತುತಃ ಕೃಷ್ಣ ಮತ್ತು ಅರ್ಜುನರ ಮಧ್ಯದಲ್ಲಿ ಯಾವುದೇ ರೀತಿಯಾದ ಗಲಾಟೆಗಳಾಗಿಲ್ಲ ಅಥವಾ ಮತ್ತೊಂದೇನು ಮನಸ್ತಾಪಗಳಾಗಿಲ್ಲ, ಏನೂ ಆಗಿಲ್ಲ. ಅರ್ಜುನನಿಗೆ ಆದರೂ ಒಂದು ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಆ ನಾನು ಸಾಮಾನ್ಯ ನನ್ನ ಸ್ನೇಹಿತ ಅನ್ಕೊಂಡು ಹೀಗೆಲ್ಲ ನಡ್ಕೊಂಡ್ ಬಿಟ್ಟಿದ್ದೇನೆ ಅಂತ ಹೇಳಿ ಅದಕ್ಕೆ ತತ್ ಕ್ಷಮಕ್ಷಂ ಅಥ ಸಮಕ್ಷಂ, ನಿನ್ನ ಸಮಕ್ಷದಲ್ಲೇ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಹೋಗಿ ಇನ್ನೊಬ್ಬರ ಹತ್ರ ಹೇಳ್ಕೊಂಡ್ರೆ ಏನಾಗ್ತು ಅಷ್ಟೇ, ಮತ್ತೊಬ್ಬರ ಹತ್ರ ಹೇಳ್ಕೊಂಡಂಗೆ ಆಗ್ತಾ ಇತ್ತು ಅಷ್ಟೇ. ಬಿಟ್ರೆ ಇದು ನೇರವಾಗಿ ಯಾವ ವ್ಯಕ್ತಿಗೆ ತನ್ನಿಂದ ಅಪಚಾರವಾಗಿದೆಯೋ ಅವನ ಮನಸ್ಸಿಗೆ ಮುಟ್ತಾ ಇರ್ಲಿಲ್ಲ ಅಲ್ವಾ. ಈ ನಮ್ಮ ಬಾಂಧವ್ಯಗಳಲ್ಲೇ ಆಗ್ಲಿ, ನಾವ್ ಬೇಕಾದ್ರೆ ಗಮನಿಸ್ ನೋಡಿ, ನಾವಾಗ ನಾವ್ ಅನ್ಕೊಳ್ಳೋದಿರ್ಬೋದು, ಮತ್ತೊಬ್ಬರ ಹತ್ರ ಹೋಗಿ ನಾವೇನೋ ಹೇಳ್ಕೊಳ್ಳೋದಿರ್ಬೋದು, ಅದು ಉಪಯೋಗಕ್ಕೆ ಬರೋದಿಲ್ಲ. ಅದೇ ನಿಜವಾಗಿ ನಾವು ಯಾವ ವ್ಯಕ್ತಿ ಒಟ್ಟಿಗೆ ಏನೋ ಸ್ವಲ್ಪ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದೀವೋ, ಮನಸ್ತಾಪಗಳನ್ನ ಮಾಡ್ಕೊಂಡಿದ್ದೀವೋ ಅವರ ಹತ್ರನೇ ಹೋಗಿ ಮಾತಾಡ್ಬಿಟ್ರೆ ಸರಿಯಾಗಿ ಹೋಗ್ಬಿಡತ್ತೆ, ಇನ್ನೂ ಗಟ್ಟಿಯಾಗ್ಬಿಡತ್ತೆ ಬಾಂಧವ್ಯ. ಆ ಕೆಲಸವನ್ನು ಅರ್ಜುನ ಇಲ್ಲಿ ಮಾಡ್ತಿದ್ದಾನೆ. ಅದು ಆ ಪದಕ್ಕಷ್ಟು ಸ್ವಾರಸ್ಯ. ತತ್ ಸಮಕ್ಷಂ ಕ್ಷಮಾಪಯೇ, ಆ ನಿನ್ನ ಕಣ್ಣಿನ ಮುಂದೆ, ನಿನ್ನ ಮುಂದೆನೇ ನಿಂತು ನಾ ಕ್ಷಮೆಯನ್ನು ಕೇಳ್ತಾ ಇತ್ತು. ಕ್ಷಾಮಯೇ, ಕ್ಷಮೆಯನ್ನ ಬೇಡ್ತಾ ಇದ್ದೇನೆ, ಮನ್ನಿಸು ದೇವ ಅಂತ ಪ್ರಾರ್ಥನೆ ಮಾಡ್ತಿದ್ದಾನೆ. ಯಾರು ನೀನು? ಏಕಃ, ನೀನು ಏಕ ಅಂದ್ರೆ ಪ್ರಧಾನ. ಜಗತ್ತಿನಲ್ಲಿ ಎಲ್ಲರೂ ಆತ್ಮರುಗಳು ಅಲ್ವಾ. 84 ಲಕ್ಷ ಪ್ರಕಾರದ ವೆರೈಟೀಸ್ ಆಫ್ ಜೀವರಾಶಿಗಳಿದ್ದಾವೆ, ಅವರೆಲ್ಲರೂ ಆತ್ಮರುಗಳು. ಆದರೆ ಅವರೆಲ್ಲರಿಗಿಂತಲೂ ಪ್ರಧಾನನಾದ ಮುಖ್ಯನಾದ ಆತ್ಮ ನೀನು, ಪರಮಾತ್ಮ ನೀನು. ಹಾಗಾಗಿ ಏಕ ಶಬ್ದಕ್ಕೆ ಅತ್ಯಂತ ಪ್ರಧಾನ ಅಂತ ಅರ್ಥ. ಇದು ಒಂದರ್ಥ. ಅಥವಾ ರಾಯರು ತುಂಬಾ ಚೆನ್ನಾಗಿ ಅರ್ಥವನ್ನು ತೋರಿಸ್ತಾರೆ ಅದಕ್ಕೆ. ಏಕ ಎಂಬುವಲ್ಲಿ ಎ ಮತ್ತು ಕ ಎರಡು ಶಬ್ದಗಳಿದ್ದಾವೆ. ಅಂದ್ರೆ ಎ ಅನ್ನೋದೇ ಒಂದು ಶಬ್ದ, ಕ ಅನ್ನೋದೇ ಒಂದು ಶಬ್ದ. ಎ ಅನ್ನೋದು, ಎ ಅನ್ನೋ ಅಕ್ಷರಕ್ಕೆ ಏಕ ಅಂತ ಅರ್ಥ. ಕ ಅಂತ ಹೇಳಿದ್ರೆ ಕೇವಲ ಅಂತ ಅರ್ಥ. ಅಂದ್ರೆ ನೀನೊಬ್ಬನೇ ಕರ್ತೃ ಕಾರಯಿತೃ ಅಂದ್ರೆ ಏನೇನು ಜಗತ್ತಿನಲ್ಲಿ ನಡೆಯುತ್ತೆ, ಸೃಷ್ಟಿ ಸ್ಥಿತಿ ಲಯ, ಅದೆಲ್ಲವನ್ನು ಕೂಡ ಮಾಡುವವನು ನೀನೇ. ನೀನೊಬ್ನೇ ಕರ್ತೃ. ಎ ಅಂದ್ರೆ ಏಕಃ, ನೀನೊಬ್ನೇ ಕರ್ತೃ. ಮತ್ತು ನೀನೊಬ್ನೇ ಕಾರಯಿತೃ ಅಂದ್ರೆ ಮಾಡಿಸುವವನು, ನಮ್ಮೊಳಗೆ ನಿಂತು ನಮ್ಮ ಮೂಲಕವಾಗಿ ಒಳ್ಳೆಯದನ್ನ ಕೆಟ್ಟದ್ದನ್ನ ಎಲ್ಲ ಮಾಡಿಸುವವನು ಅದು ನೀನೆ. ಅದು ನಮ್ಮ ಕಾಯಿಕ ವಾಚಿಕ ಮಾನಸಿಕ ಎಲ್ಲಾ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆಗಳನ್ನ ನೀನೊಬ್ನೇ ಮಾಡುವವನು. ಏಕಃ ಅಸಹಾಯ ಏವ ಕರ್ತ ಕಾರಯಿತ ಅಂತ ಅರ್ಥ. ಎ ಅಂದ್ರೆ ಏಕ, ಒಬ್ಬನೇ. ನೀನೊಬ್ನೇ ಕ ಅಂದ್ರೆ ಕರ್ತ ಮತ್ತು ಕಾರಯಿತ, ಮಾಡುವವನು ನೀನು, ಮಾಡಿಸುವವನು ನೀನು. ಹಾಗಾಗಿ ಆವತ್ತು ನಾನು ನಿನ್ನ ಸಾಮಾನ್ಯ ಸ್ನೇಹಿತನಂತೆ ಕಂಡು ಹೇ ಕೃಷ್ಣ, ಹೇ ಯಾದವ, ಹೇ ಸಖ ಅಂತೆಲ್ಲ ಹೇಳಿರ್ಬೋದು. ಅಥವಾ ವಿಹಾರ ಶಯ್ಯಾಸನ ಭೋಜನಾದಿಗಳಲ್ಲಿ ಅಪಹಾಸ್ಯಗಳನ್ನ ಮಾಡಿರ್ಬೋದು. ಅದನ್ನ ಮಾಡಿದವನು ನಾನಂತ ಅನ್ಕೊಂತಾನೆ ಇಲ್ಲ, ನೀನೇ ಮಾಡಿದವನು. ಯಾಕೆ ನೀನೇ ಕರ್ತೃ. ಅಥವಾ ನನ್ನ ಮೂಲಕವಾಗಿ ಮಾಡಿಸಿದವನು ಅದು ಕೂಡ ನೀನೇ. ಹಾಗಾಗಿ ನೀನೇ ಮಾಡಿರುವಂಥದ್ದು, ನೀನೇ ಮಾಡಿಸಿರುವಂಥದ್ದು, ಆದ್ರ ನಿಮಿತ್ತ ನಾನಾಗಿದ್ದೇನೆ, ಅದು ನನ್ನನ್ನು ಕ್ಷಮಿಸಿ ಬಿಡುವಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇದೊಂದು. ಹಾಗೆ ಅಥವಾ ಅಪಿ ಅಚ್ಯುತ ತ್ವಾಮಹಂ ಅಪ್ರಮೇಯಂ ಕ್ಷಾಮಯೇ, ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ತಿರುವಂಥದ್ದು, ನೀನು ಅಪ್ರಮೇಯ, ನಮ್ಮ ಆಲೋಚನೆಗೆ ನಿಲುಕದವನು ನೀನು. ಕೃಷ್ಣನ ಬಗ್ಗೆ, ದೇವರ ಬಗ್ಗೆ ನಾವು ಹೀಗೆ ಅಂತ ನಾವು ಆಲೋಚನೆ ಮಾಡಿ ಅವನ್ನ ನಾವು ಅಳೆದು ತೂಗ್ಲಿಕ್ಕೆ ಆಗೋದೇ ಇಲ್ಲ. ಆದ್ದರಿಂದಾಗಿ ನೀನು ಅಚ್ಯುತ, ಚ್ಯುತಿರಹಿತ, ನಾಶರಹಿತನಾದವನು ನೀನು. ಯಾವುದೇ ರೀತಿಯಾಗಿರತಕ್ಕಂತಹ ಮೇಲು ಕೇಳು, ವೃದ್ಧಿ, ರಾಸ, ದುಃಖ, ನಷ್ಟ, ಇದು ಯಾವುದೂ ನಿನ್ನಲ್ಲಿ ಇಲ್ಲ. ಇಂತಹ ನಿನ್ನಲ್ಲಿ ನಾನು
ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿ, ನಾನು ಇಷ್ಟೊತ್ತು ಮಾಡಿರ್ತಕ್ಕಂಥ ಸಕಲ ಅಪರಾಧಗಳನ್ನು ನೀನು ಮನ್ನಿಸ್ಬೇಕು ಅಂತ ಈ ಅಭಿಪ್ರಾಯದಲ್ಲಿ ಪ್ರಾರ್ಥನೆಯನ್ನ ಮಾಡ್ತಿದ್ದಾನೆ. ನೀನು ಅಚ್ಯುತ, ಯಾವ ರೀತಿಯಾದ ಚ್ಯುತಿ ಇಲ್ಲದವನು. ಈಗ ಯಾರೋ ಏನೋ ಬೈದ್ರು ಅಂತ ಮನಸ್ಸಿಗೆ ನೋವಾಗತ್ತೆ, ಯಾರೋ ಏನೋ ಅಂದ್ರು ಅಪಹಾಸ್ಯ ಮಾಡಿದ್ರು ಅಂತ ಸ್ವಲ್ಪ ಬೇಸರ ಆಗತ್ತೆ. ಆದ್ರೆ ನೀನು ಅಚ್ಯುತ. ಬೇರೆಯವರಿಗೆ ಮನುಷ್ಯರಿಗೆ ಆತರ ಆಗ್ಬೋದು, ಬೇಸರ ಆಗ್ಬೋದು, ದುಃಖ ಬರ್ಬೋದು, ಇದೆಲ್ಲ ಮನುಷ್ಯರಿಗೆ ಆಗುವುದು. ನೀನ್ಯಾರು? ಅಚ್ಯುತ. ನಾನು ನಡೆದುಕೊಂಡಂತ ರೀತಿಯಿಂದಾಗಿ ವಸ್ತುತಃ ನಿನಗೆ ಯಾವುದೇ ರೀತಿಯಾಗಿರತಕ್ಕಂಥ ಖೇದಗಳಿಲ್ಲ. ಯಾಕೆ ನೀನು ಚ್ಯುತಿರಹಿತನಾದವನು. ಯಾವ ರೀತಿಯಿಂದಲೂ ಕೂಡ ನಿನಗೆ ಬೇಸರ, ಅಪಮಾನ ಅಥವಾ ದುಃಖ ಇದು ಯಾವುದೂ ನಿನ್ನಲ್ಲಿ ಇಲ್ಲ. ಆದರೆ ನಿನಗೆ ದುಃಖ ಇಲ್ಲ, ನಿನಗೆ ಖೇದ ಇಲ್ಲ, ನಿನಗೆ ಬೇಸರ ಇಲ್ಲ ಅಂತ ನಾನ್ ಸುಮ್ಮನೆ ಕೂರುವಂತಿಲ್ಲ. ನನ್ನ ಕರ್ತವ್ಯ ನಾನು ಮಾಡ್ಲೇಬೇಕು. ನನ್ನಿಂದ ನಿನಗೆ ಅಪಮಾನವಾದದ್ದಂತೂ ಹೌದಲ್ವಾ? ಅಪಮಾನವಾದದ್ದು ಹೌದು. ಆದದ್ರಿಂದಾಗಿ ನಿನ್ನ ಎದುರಿನಲ್ಲೇ ನಾನೇನ್ ಮಾಡ್ತಾ ಇದ್ದೇನೆ, ಕ್ಷಮೆಯನ್ನೇ ಕೇಳ್ತಾ ಇದ್ದೇನೆ. ಹಾಗಾಗಿ ನನ್ನ ಅಪರಾಧಕ್ಕೆ ಕ್ಷಮೆ ಇರಲಿ ಎಂಬುದಾಗಿ ಹೀಗೆ ಅರ್ಜುನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಅಚ್ಯುತ ಅಂತ ಸಂಬೋಧನೆ. ಎಲೆ ಚ್ಯುತಿರಹಿತನೆ, ಎಲೆ ನಾಶರಹಿತನೆ ಅಂದ್ರೆ ಹೃದ್ದಿ ಅಂದ್ರೆ ಅಭಿವೃದ್ಧಿ, ಹ್ರಾಸ, ಬೇಸರ, ಸಂತೋಷ ಇದು ಯಾವುದು ಇಲ್ಲದೆ ಇದ್ದವನೇ ಅಂತ ಮೊದಲಿಗೆ ಸಂಬೋಧನೆ ತೆಗೆದುಕೊಳ್ಬೇಕು. ತೆಗೆದುಕೊಂಡು ಯತ್ ಚ ಯಾವ ವಿಹಾರ ಶಯ್ಯಾಸನ ಭೋಜನೇಶು, ವಿಹಾರ ಆಟದ ಸಂದರ್ಭ, ಶಯ್ಯ ಮಲಗುವ ಸಂದರ್ಭ, ಆಸನ ಕುಳಿತುಕೊಳ್ಳುವ ಸಂದರ್ಭ, ಭೋಜನ ಊಟದ ಸಂದರ್ಭ, ಈ ಸಂದರ್ಭಗಳಲ್ಲಿ ಅಪಹಾಸಾರ್ಥಂ ನಿನಗೆ ಅಪಹಾಸ ಮಾಡ್ಲಿಕ್ಕೋಸ್ಕರವಾಗಿ ಅಥವಾ ಸುಮ್ಮನೆ ಒಂದು ತಮಾಷೆಗೋಸ್ಕರವಾಗಿ ಅಸತ್ಕೃತೋಸಿ ಅಸತ್ಕಾರಕ್ಕೆ ಅರ್ಹನು ಅಲ್ಲದಿದ್ದರೂ ಕೂಡ ಅಸತ್ಕಾರಕ್ಕೆ ಒಳಗಾಗಿದ್ದೀಯ. ತತ್ ಆದ್ದರಿಂದಾಗಿ ತತ್ ಸಮಕ್ಷಂ ನಿನ್ನ ಎದುರಿನಲ್ಲೇ, ನಿನ್ನ ಕಣ್ಣೆದುರಿನಲ್ಲೇ ಕ್ಷಮೆಯನ್ನ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇನೆ. ತ್ವಾಂ ನಿನ್ನನ್ನು, ಅಪ್ರಮೇಯಂ ನನ್ನ ಆಲೋಚನೆಗೆ ನಿಲುಕದಂತಹ ತ್ವಾಂ ನಿನ್ನನ್ನು, ಅಹಂ ನಾನು, ಮತ್ತು ಏಕಃ ಅಂದ್ರೆ ಸರ್ವೋತ್ತಮನಾದಂತಹ, ಪ್ರಧಾನನಾದಂತಹ, ಕರ್ತೃವೂ ಕಾರಯಿತೃವಾಗಿರುವಂತಹ ನಿನ್ನನ್ನು, ಅಹಂ ನಾನು ಕ್ಷಮೆಯನ್ನು ಪ್ರಾರ್ಥಿಸುತ್ತಿದ್ದೇನೆ, ನನ್ನನ್ನು ಕ್ಷಮಿಸು ದೇವ ಎಂಬುದಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಅಂತ ಹೀಗೆ ಅರ್ಜುನ ಕೃಷ್ಣನ ಮುಂದೆ ನಿಂತು ಕ್ಷಮಾ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಯಚ್ಚಾಪಹಾಸಾರ್ಥಮಸತ್ಕೃತೋಸಿ ವಿಹಾರ ಶಯ್ಯಾಸನ ಭೋಜನೇಶು ಏಕೋಥವಾಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಾಂ ಅಹಮಪ್ರಮೇಯಂ. ಶ್ರೀಕೃಷ್ಣಾರ್ಪಣಮಸ್ತು.